ಸ್ಟೇಡಿಯಂ ಹೊರ ಭಾಗದಲ್ಲಿ ನಡೆದ ದುರಂತದಲ್ಲಿ ಬರೋಬ್ಬರಿ 11 ಜನರು ಮೃತಪಟ್ಟಿದ್ದಾರೆ. ಈ ಘಟನೆ ವೇಳೆ ಗಾಯಕ ನಟ ಚಂದನ್ ಶೆಟ್ಟಿ ಕೂಡ ಅಲ್ಲಿದ್ರು. ಆ ಕರಾಳ ಅರಬ್ ಅನುಭವವನ್ನ ಅವರು ಮಾತನಾಡಿದ್ದಾರೆ. ಸ್ಟೇಡಿಯಂ ಕಡೆ ಗೇಟ್ ನಂಬರ್ 3 ಬಳಿ ಹೋದೆ, ಆದರೆ ಗೇಟ್ ಬಳಿಯೂ ಹೋಗಕ್ಕೆ ಆಗಲಿಲ್ಲ. ಆಮೇಲೆ 10ನೇ ನಂಬರ್ ಗೇಟ್ ಬಳಿ ಹೋದೆ. ಅಲ್ಲಿ ನನಗೆ ಒಮ್ಮೆ ಉಸಿರಾಡೋಕ್ಕೂ ಕಷ್ಟ ಆಯಿತು. 11 ಜನರು ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರು ಹೊಣೆ ಎಂದು ಹೇಳೋದು ಕಷ್ಟ. 2 ದಿನ ಬಿಟ್ಟು ಈವೆಂಟ್ ಮಾಡಬಹುದಿತ್ತು. ಆಸ್ಪತ್ರೆಯಲ್ಲಿ ಇರೋರು ಬೇಗ ಚೇತರಿಕೆ ಕಾಣಲಿ ಎಂದು ಅವರು ಹೇಳಿದ್ದಾರೆ. ಖುಷಿಯಾಗಿದ್ದೆ ಆ್ಯಕ್ಚುಲಿ. ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ದೆ ಆ್ಯಕ್ಚುಲಿ. ಇಂಥ ಒಂದು ದಿನ 18 ವರ್ಷಗಳಿಂದ ಕಾದಂಥ ಒಂದು ದಿನ ಬಂದಿದೆ ಅಂತ. ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಹೋಗಿ ಬಂದೆ. ಗೇಟ್ ನಂಬರ್ 3ಗೆ ನನಗೆ ಹೋಗಲಿಕ್ಕೆ ಪಾಸಸ್ ಸಿಕ್ಕಿತ್ತು. ಸೊ ಆ ಗೇಟ್ 3 ಅಲ್ಲ, ಅದರ ಹತ್ರನೂ ನಮಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ಹೇಗೋ ಮಾಡಿ ಗೇಟ್ ನಂಬರ್ 10 ಹತ್ರ ಬಂದೆ. ಗೇಟ್ ನಂಬರ್ 10 ಹತ್ರ ಬಂದಾಗ ಅಲ್ಲಿ ಇನ್ನೂ ತುಂಬ ಕ್ರೌಡ್ ಇತ್ತು. ಒಂದು ಮೂಮೆಂಟಿಗೆ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಯಿತು. ಐ ಲಿಟ್ರಲಿ ಫೆಲ್ಟ್ ಅದೆಷ್ಟು ಕಷ್ಟ ಆಗಿರ್ಬೋದು. ಆ 11 ಜೀವಗಳು ಆ ಒಂದು ಸ್ಟ್ಯಾಂಪೇಡಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ಯಾರು ಇದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಐ ಡೋಂಟ್ ನೋ ಇದಕ್ಕೆ ಯಾರು ಹೊಣೆ ಅಂತ ಹೇಳೋದು ತುಂಬ ಕಷ್ಟ ಆಗ್ತಾಯಿದೆ. ಕರೆಕ್ಟಾಗಿ ಆರ್ಗನೈಸ್ ಮಾಡಲಿಲ್ವಾ? 18 ವರ್ಷಗಳ ಕಾಲ ಕಾದಿರುವಂತಹ ದಿನ ಬಂದಿದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಈ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅನಿಸುತ್ತೆ. ಇಲ್ಲ, ಇನ್ನೊಂದು 2 ದಿನ ಬಿಟ್ಟು ಆರ್ಗನೈಸ್ ಮಾಡಿ ಕರೆಕ್ಟಾಗಿ ಶನಿವಾರನೋ ಭಾನುವಾರನೋ ಇವೆಂಟ್ ಮಾಡ್ಬೋದಾಗಿತ್ತು. ಪಾಸಸ್ಗಳನ್ನ ಹಂಚಿಕೆ ಮಾಡಿ. ಐ ರಿಯಲಿ ಡೋಂಟ್ ನೋ. ಬಟ್ ಇನ್ನೂ ಯಾರ್ಯಾರು ICUಲಿ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅವರೆಲ್ಲರೂ ಹುಷಾರಾಗಿ ಬೇಗ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ 11 ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.